ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಮುಕ್ತ ಸಂವಾದದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ನಾಸೀರ್ ಭಾಗವಾನ್, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಖಾನಾಪುರ ಸಮಗ್ರ ಅಭಿವೃದ್ಧಿ ಸೇರಿ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಖಾನಾಪುರ ಕ್ಷೇತ್ರದ ವಿಶೇಷವಾಗಿ ಜನನಾಯಕರು ಆಗಿರ್ತಕ್ಕಂಥ ಜೆಡಿಎಸ್ ಮುಖಂಡರು ಆಗಿರ್ತಕ್ಕಂಥ ಶ್ರೀ ನಾಸೀರ್ ಭಾಗವಾನ್ ಸಿಕ್ಕಿದ್ದಾರೆ. ವಿಶೇಷವಾಗಿ ಸಾಕಷ್ಟು ವಿಷಯಗಳನ್ನ ಸಮರ್ಪಕವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ವಿಶೇಷವಾಗಿ ಒಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ತಾವು ಅಧ್ಯಕ್ಷರಾಗಿದ್ರಿ. ಇಂತಹ ಸಂದರ್ಭದಲ್ಲಿ ತಮ್ಮ ಒಂದು ಅಪೇಕ್ಷೆನೇ ಇತ್ತು, ಸಾಕಷ್ಟು ಹೋರಾಟಗಳು ನಡೆದಿದ್ವು, ಒಬ್ಬ ಗೌರ್ಮೆಂಟ್ MD ಬರ್ಬೇಕು ಅಂತ ಹೇಳ್ಬಿಟ್ಟು. ಈಗ ಸರ್ಕಾರಿ MD ಬಂದಿರತಕ್ಕಂಥದ್ದು ತಮ್ಮ ಒಂದು ಇದಕ್ಕೂ ಸಹ ಪೂರಕ ಆಗಿದೆ. ಏನ್ ಹೇಳಿಕ್ ಬಯಸ್ತೀರಾ? ನನ್ನ ಅಪೇಕ್ಷೆ ಆ ಫ್ಯಾಕ್ಟ್ರಿ ಮುಂದೆ ತರಬೇಕಂತಿತ್ತು. ಮತ್ತು ನನ್ನ ನೋಡಿ ಜನ ಓಟ್ ಹಾಕಿದ್ರು. ಈ ಉಳಿದು ಯಾರ ಮಂದಿ ನೋಡಿ ಓಟ್ ಹಾಕಿಲ್ಲ. ನಾ ಆ ರೀತಿ ನನ್ನ ನೋಡಿ ಓಟ್ ಹಾಕ್ಯಾರು. ಅದನ್ನ ಫ್ಯಾಕ್ಟ್ರಿ ಮುಂದೆ ಒಳ್ಳೆಯ ರೀತಿಯಿಂದ ನಡೆಸಬೇಕು. ಈ ರಾಜ್ಯದಾಗ ಮೊದಲು ಹೆಂಗೆ ಮಾದರಿ ಇತ್ತು, ಆ ಮಾದರಿ ಟೈಪ್ ಮಾಡ್ಬೇಕು ಅನ್ನೋದು ಆಸೆ ಇತ್ತು. ಆದರೆ ಅಲ್ಲಿ ಬಂದಂಥ ರಾಜಕೀಯ, ಜಾತಿ ರಾಜಕಾರಣ ಇರಲಿ, ಮತ್ತೊಂದಿರಲಿ, ಅಸೂಯೆ ರಾಜಕಾರಣ, ಇವೆಲ್ಲ ಕೂಡಿದಾಗ ಅಲ್ಲಿ ನನ್ನ ಮ್ಯಾಗ ಅವಿಶ್ವಾಸ ಮಾಡಿದರು. ಏನೋ ಒಂದು ಕಳಂಕಿಲ್ದ ಅವಿಶ್ವಾಸ ಮಾಡಿದರು. ಪ್ರೈವೇಟ್ MD ತೆರೆಯಕ್ಕೆ ಹಚ್ಚಿದ್ರು, ಮೆಜಾರಿಟಿ ಐತೆ ಅಂತ ಬೇಕಾದ್ ಮಾಡಿದರು. ಅದು ಮಾಡಿದ್ದು ಹೊಡೆತು ಈಗ ಅವ್ರಿಗೆ ಬಿದ್ದೈತಿ. ಅಲ್ಲಿ MD ನಾವೇನು ತಂದು ನಾನು ತಂದು ಒಂದು ತಿಂಗಳದಾಗ ಅವನ್ನ ಹೊರಗೆ ಹಾಕಿ ಮತ್ತೆ ಸರ್ಕಾರಿ MD ತಂದಿದ್ದೆ. ಅದಕ್ಕೆ ಇವ್ರು ಯಾರೂ ಆಸ್ಪತ್ರೆ ಕೊಡಲಿಲ್ಲ. ಈಗ ಇದ್ದಂಥ ನಿರ್ದೇಶಕ ಮಂಡಳಿ ಒಟ್ಟೆ ಯಾರೂ ಅದಕ್ಕೆ ಕೇರ್ ಕೊಡಲಿಲ್ಲ. ನಾನು ತೊಗೊಂಬಂದೆ. ನನ್ನ ಮ್ಯಾಗನೇ ಹಿಂಗೆ ಮಾಡಿದಾಗ ನಾನು ಸುಮ್ಮನೆ ಆಗಿಬಿಟ್ಟೆ. ಈಗ ನೋಡ್ರಿ, ಇದು ಫ್ಯಾಕ್ಟ್ರಿ ಅಳುಗುಳಿನ ಇದೈತೆ. ಅದಕ್ಕೆ ನಾನು ಈಗ ಸರ್ಕಾರಿ MD ಬಂದಾರ, ಸರ್ಕಾರಿ MD ನಡೆಸ್ಕೊಂಡು ಹೋಗ್ಲಿ. ಯಾಕಂದ್ರೆ ಪ್ರೈವೇಟ್ MD ಬರುವಂಥದ್ದಿಲ್ಲ. ಯಾವ್ದಾರ ಕವಿಭಂಗಾಗಿ ಯಾವ್ದಾರ MLA ಕವಿಭಂಗಾಗಿ ಬರೋದಲ್ಲಿ ಅವಶ್ಯ ಇಲ್ಲ. ಸರ್ಕಾರಿ MDನ ಬರಬೇಕು, ಸರ್ಕಾರಿ MDನ ನಡೆಸಬೇಕು. ಏನಾರ ಸರ್ಕಾರ ಜವಾಬ್ದಾರಿ ಆಕೈತಿ. ಈಗ ಪ್ರೈವೇಟ್ನವ್ರು ಮಾಡಿದ್ದಕ್ಕೆ ಅವೆಲ್ಲ ಅವ್ಯವಹಾರಗಳು ಕಂಡು ಬಂದಾವು. ಅವ್ಯವಹಾರಗಳು ಹಾಕಿ ಈಗ ಕ್ರಿಮಿನಲ್ ಕೇಸ್ ಆಗಾಕತ್ತಾವ, ಹೊಡೆದಾಟ ಆಗ್ಯಾವ. ಇಂಥವೆಲ್ಲ ಇವರು ನಿರ್ದೇಶಕ ಮಂಡಳಿ ಅಲಕ್ಷ್ಯದಿಂದ ಇವೆಲ್ಲ ನಡೆದಾವೆ. ಇವು ಯಾರ್ದೋ ಕೈಗೊಂಬೆ ಕೆಲಸ ಮಾಡೋದು ಅವಶ್ಯ ಇಲ್ಲ. ನೇರವಾಗಿ ಸರ್ಕಾರಿ MDನ ತೊಗೊಂಬರ್ಬೇಕು. ಬಂದು ಅವ್ರು ಕೆಲಸ ಮಾಡೋಕ್ಕೆ ಸುಗಮ ರೀತಿಯಲ್ಲಿ ಅವ್ರು ಕೆಲಸ ಮಾಡೋಕೆ ಕೊಡ್ಬೇಕಂತ ನನ್ನ ಆಸೆ. ನಾನು ಅವ್ರಿಗೆ ಸಹಕಾರ ಮಾಡ್ತೀನಿ. ಈ MD ಅವರಿಗೆ ಸಹಕಾರ ಮಾಡ್ತೀನೋ. ಅವ್ರಿಗೆ ಯಾವುದೇ ಥರದ ಆತಂಕ ಬರ್ದಂಗೆ ಇವ್ರು ನಡ್ಕೋಬೇಕು ನಿರ್ದೇಶಕ ಮಂಡಳಿ. ಯಾಕೆ ಅವರೇ ಹಾಕಬೇಕು? ಈಗಿದ್ದು ಪ್ರೈವೇಟ್ MDನೇ ಹಾಕಬೇಕು. ಈಗಿದ್ದಾರು ಹೊಸದಾಗಿ ಸರ್ಕಾರಕ್ಕೆ ತಿಳಿಸ್ತಾರೆ. ಸರ್ಕಾರ ಬರುವಂಥ ಎಲ್ಲ ಕಾಯ್ದೆ ಕಾನೂನು ಅರ್ಥ ಅವ್ರದಾರು, MD ಅದಾರು, ಇದದಾರು, ಅವರು ಗೌರ್ಮೆಂಟ್ GR ಅದಾರು. ಅವರು ನಡೆಸಲಿ, ಸಹಕಾರ ಕೊಡೋಣ ಎಲ್ಲರಿಗೂ ಕೂಡ. ನಮ್ಮ ಕ್ಷೇತ್ರದಾಗ ನನಗೆ ಮುಂದೆ ಬರುವಂಥ ದಿವಸದಾಗ ಈ ಕ್ಷೇತ್ರ ಖಾನಾಪುರ ಮತ್ತು ಕಿತ್ತೂರು ಎರಡು ಕಣ್ಣಿದ್ದಂಗೆ ನನಗೆ. ಅವನ್ನೇ ಅಲ್ಲಿ ನಡೆಸ್ಕೊಂಡು ಹೋಗುವಂಥ ವ್ಯಕ್ತಿ ಸರಿಯಾಗಿಲ್ಲ. ಏನಾಗತ್ತೆ, ಒಣ ರಾಜಕೀಯ, ಒಂದು ಉದ್ಯೋಗ ಸೃಷ್ಟಿ ಇಲ್ಲಿ ಇದ್ದಂಥ ಫ್ಯಾಕ್ಟ್ರಿಗಳು ಸರಿಯಾಗಿ ನಡೆಸ್ಕೊಂಡು ಹೋಗುವಂಥ ವಿಚಾರ ಇಲ್ಲ ಇವ್ರಿಗೆ. ನಾ 3 ವರ್ಷ ಅದೇ ನಾ ರೊಕ್ಕ ತಂದು ಹಾಕೇನು, ರೊಕ್ಕ ತಂದಂದ್ರೆ ಪುಕ್ಸಿಟ್ ರೊಕ್ಕ ತಂದು ಹಾಕಾರ ಯಾರು? ರೊಕ್ಕ ತಂದು ಹಾಕೋದು ನಡೆಸ್ತೇವೆ ಅಂತ ಅಂದಂಗೆ ಅದ. ನಾನು ನಡೆಸೇನೆ ಈಗ 3 ವರ್ಷ. 10 ರೂಪಾಯಿ ಸಾಲ ಮಾಡ್ದಂಗೆ ನಡೆಸೇನಂದ್ರೆ ಮತ್ತು ಇವ್ರು ಯಾಕೆ ಸಾಲ ಮಾಡ್ಯಾರಲ್ಲಿ? 30 ಕೋಟಿ ರೂಪಾಯಿ ಅದಕ್ಕೆ ತಂದಾರ ಇವ್ರು? ಹಲಿಗೆಕರ್ ಕಡೆ ಸಾಲ ಯಾವ ವಿಚಾರವಾಗಿ ತಂದರು? ಹಲಿಗೆಕರ್ದು ತಂದ 600 ಕೋಟಿ ಅವ್ಯವಹಾರ ಬಹಿರಂಗ ಬಂದೈತಿ. ಅದನ್ನ ತುಗ್ಸಾಕಾಗತ್ತು. ಎಲ್ಲ ಮಿಲಾಪಿ ಕುಸ್ತಿ ನಡೆದೈತಿ ತಾಲೂಕಿನ್ಯಾಗ ಅನ್ನೋದು ಎಲ್ಲರಿಗೂ ಅರ್ಥ ಐತಿ, ಗೊತ್ತೈತಿ. ಅಂಥದ್ದು ಹೋಗಿ ಇಲ್ಲಿ ಬಂದು ಎಲ್ಲ ಇದ್ರ ನಮ್ಮನ್ನೇ ಇಳಿಸಾಕ, ನಾವು ಕಾಂಪಿಟೇಟರ್ ಅಂತ ನನಗೆ ಇಳಿಸಾಕ ಮಾಡಿ ನಾನು ಐತದೆಲ್ಲ ಮಾಡ್ತೇನೆ ಅದನ್ನು. ಈಗೆಲ್ಲ ಸೌಮ್ಯವಾಗಿ ನಡೆದಂಥ ವಿಷಯಗಳು ರೈತರಿಗೆ ಯಾವುದೇ ಥರದ ದುಃಖ ಆಗಬಾರ್ದು, ರೈತರಿಗೆ ಒಳ್ಳೇದಾಗಬೇಕು. ರೈತರಂದ್ರೆ ಏನು ತಿಳ್ಕೊಂಡಾರ ಇವರೆಲ್ಲ ಅನ್ನೋದೊಂದು ಅರ್ಥ ಮಾಡ್ಕೋಬೇಕು ಇವ್ರು ಅಂತ ಹೇಳಿ ನಾನು ಮತ್ತೇನೇ ಇದ್ದರೂ ಅಲ್ಲಿ ನಮ್ಮ ಯಾರೇ ಇದ್ದರೂ ಅವ್ರಿಗೆ ಕಂಕಣ ಇದಾಗಿ ನಿಂತು ಆ ಫ್ಯಾಕ್ಟ್ರಿ ಚೆಂದಾಗಿ ನಡೆಸುವಂಥ ವ್ಯವಸ್ಥೆನ ಮಾಡೋಕ್ಕೆ ನಾನು ಪ್ರೋತ್ಸಾಹಕ್ಕೆ ಕೈಯಿಂದ ಕೈ ಕೊಡಿಸ್ತೇನೆ ಅಂತ ಹೇಳ್ತೀನಿ.
ಸರ್ ಈಗ ಇನ್ನೊಂದು ಹೇಳ್ತಾವ್ರೆ, ಈ ಟೈಮಲ್ಲಿ ಎಲ್ಲ ಕ್ರಷಿಂಗ್ ಅರ್ಧ ಆಗಿದೆ, ಈ ಟೈಮಲ್ಲಿ ಸರ್ಕಾರಿ MD ಯಾಕೆ ಬರ್ಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವರು ವಾದ ಮಾಡ್ತಾವ್ರು ಸರ್. ಸರ್ಕಾರ MD ಬರಾಕ MD ಇದ್ರು ಅಷ್ಟೇ, ಕ್ರಷಿಂಗ್ ಇರಲಿ ಕ್ರಷಿಂಗ್ ಇರದೇ ಇರಲಿ ಅದೇನು ಕಾಗದ ಪತ್ರ ಇರ್ತೈತಿ. ಇವರಿಗೆ ಪ್ರೈವೇಟ್ MDಗೆ ಯಾವಾಗ ಸಿಕ್ಕದ್ದ ಮಾರೋದು, ಸಿಕ್ಕಿದ್ದ ಅಡ್ವಾನ್ಸ್ ತೊಗೊಳೋದು, ಸಿಕ್ಕಿದ ಇದ್ರ ಮಾಡೋದು ಅಲ್ಲ, ಹಿಂಗೆಲ್ಲ ಮಾಡಿ ಅವ್ಯವಹಾರ ನಡೆದೈತೆ ಅಲ್ಲಿ. ಅದಕ್ಕೆ ಸರ್ಕಾರಿ MD ಇದ್ರೆ ಕಂಟ್ರೋಲ್ ಇರ್ತೈತಿ ಯಾವುದೇ ಇದ್ರು. ಅದಕ್ಕೆ ಚೆನ್ನಾಗಿ ನಡೆಸ್ತಾರೆ ಅವ್ರಿಗೆ ಸಪೋರ್ಟ್ ಮಾಡೋನು ಸರ್ಕಾರಿ MDಗೆ, ಗೌರ್ಮೆಂಟ್ MDಗೆ. ಈಗ ಖಾನಾಪುರ ಸಮಗ್ರ ಅಭಿವೃದ್ಧಿ ಬಗ್ಗೆ ವಿಶೇಷವಾಗಿ ಏನ್ ಸರ್, ಏನು ಹಾಲಿ ಶಾಸಕರು ಮತ್ತೆ ವಿಶೇಷವಾಗಿ ಮಾಜಿ ಶಾಸಕರು ಸಹ ಒಬ್ಬ ಪ್ರಭಾವಿಯಾಗಿದ್ದಾರೆ, ಏನ್ ಕೆಲಸಗಳು ಆಗ್ತಾವ ಖಾನಾಪುರ? ಅಲ್ಲಿ ಇರೋದು ಜಾತಿ ರಾಜಕಾರಣ ಖಾನಾಪುರದಾಗ. ಅಲ್ಲಿ ಇರೋದು ಜಾಲಚ್ಪಾಜೆ, ಯಾರು ಜಾಲಚ್ಪದೆ ಅಂತ ಅವ್ರಿಗೆ ಒಂದು ನಡೆದಿತ್ತು ಇಲ್ಲಿವರೆಗೆ. ಈಗ ಒಂದು 2 ಪೀರಿಯಡ್ನಾಗಿಲ್ಲ. ನಾ ಏನು ಕೆಲಸ ಮಾಡಿಲ್ಲ, ಸಾಕಷ್ಟು ಕೆಲಸ ಮಾಡೇನೆ ನಾನು ಸರ್ಕಾರದಾಗ. ಏನರ ಅದೇನು ನಾನು ಒಂದು MLA ಇಲ್ಲ, ಒಂದು ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ, ಒಂದು JP ಮೆಂಬರ್ ಇಲ್ಲ, ಏನೂ ಇಲ್ಲ. ಸಾಕಷ್ಟು ರೋಡ್ಗಳು ಮಾಡಿಸೇನು, ಬ್ರಿಡ್ಜ್ಗಳು ಮಾಡಿಸೇನು ಸ್ವಂತ. ಸಾಕಷ್ಟು ನೂರಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡೇನು, ಹಾಕೇನ್ರಿ ಮಾಡಿದೇನು. ಅಭಿವೃದ್ಧಿ ಮಾಡಲಿ, ಸುಮ್ಮನೆ ಫಂಡ್ ಇಲ್ಲ ಅನ್ನೋದು, ಕೆಲಸ ಮಾಡೋದು ಬಿಡೋದು ಅಂದ್ರೆ ಹೆಂಗೆ? ಹೋಗ್ರಿ ಸ್ಟ್ರೈಕ್ ಕೊಡ್ರಿ, ವಿಧಾನಸೌಧ ಇದ್ರೆ ಸ್ಟ್ರೈಕ್ ಕೊಡ್ರಿ, ಫಂಡ್ ತೊಗೊಂಬರ್ರಿ. ಅವಾಗ ಅಂತಾರೆ ನೀವು ಗಂಡಸೂರು ಅಂತೇಳಿ, ನೀವು ಶಾಸಕರಂತ ಅಂತಾರೆ ನಿಮಗೆ. ಅವಾಗ ಈಗ ಬಂದು ಪಿ ಮಾಡಿ ಹಂಗಾತು ಹಿಂಗಾತು ಅಂದ್ರೆ ಅಲ್ಲ ಇದು. ಅವ್ರು ಹಿಂದಿದ್ರು ಒಬ್ಬರು ಮಹಾರಾಷ್ಟ್ರದಿಂದ ಬಂದು ಶಾಸಕ ಮಾಡ್ಯಾರ, ಅವರು ಬಂದು ಏನದು ಏನು ಇವತ್ತು ಖಾನಾಪುರ ಸಿಂಗಾಪುರ ಮಾಡ್ತೇವೆ ಅಂದಿರೋರು. ಅದೆಲ್ಲ ಹೋದ್ ಸಿಂಗಾಪುರ. ಜನ ಭಾಳ ಶನಿ ಐತಿ, ಭಾಳ ತಿಳ್ಕೊತಾರು. ನನಗೆ ಆರಿಸಿ ಬರಲಿಲ್ಲ ಅಂದ್ರೆ ನನಗೇನು ಇದಿಲ್ಲ. ಅದೊಂದು ಗಾಳಿ ಇರ್ತೈತಿ, ಆ ಗಾಳಿ ಒಳಗೆ ಏನು ಬೇಕಾದ ನಡಿತೈತಿ, ರೊಕ್ಕ ಗಾಳಿ ಅದು ಇದು ಏನು ರಾಜಕಾರಣ ಅಂದ್ರೆ ಇದು ನಮಗೆಲ್ಲ ಗೊತ್ತಿದ್ದ ವಿಷಯ ಐತಿ. ನಮ್ಮ ಖಾನಾಪುರದ ರೋಡ್ಗಳು ನೋಡ್ರಿ ನಮ್ಗೆ ನಾಚಿಕೆ ಬರ್ತೈತಿ. ಇಂಥ ಒಂದು ನೀರಾವರಿ ಸೌಲಭ್ಯಗಳು ಇಂಥವೆಲ್ಲ ಮಾಡ್ಬೇಕ್ರಿ. ಯಾಕೆ ಸರ್ ಈಗ ಮತ್ತೆ ಮೌನ ಆಗಿದಾರಲ್ಲ ಸರ್ ಖಾನಾಪುರ ಶಾಸಕರು? ಏನಾರು ಹೊಂದಾಣಿಕೆ ಏನಾರು ಆದ್ರ ಮತ್ತೆ ಅಂತ ಇರ್ಬೇಕು, ಹೊಂದಾಣಿಕೆ ಆಗಿರ್ಬೇಕು. ಅವರು 600 ಕೋಟಿ ವ್ಯವಹಾರ ಎಬ್ಸಿದಾಗ ಇವ್ರು ಯಾಕೆ ಸುಮ್ಮನೆ ಇದ್ರು? ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು. ಇವರು ಸುಮ್ಮನೆ ಯಾಕದಾರ? ಇವರು ಶಾಸಕರು ಸುಮ್ಮನೆ ಯಾಕದಾರ? ಮತ್ತು ಅವ್ರವ್ರ ಹೊಂದಾಣಿಕೆ ರಾಜಕೀಯ ಐತೆ ಅಂತ ತಿಳ್ಕೊಂಡೆ ನಾನು. ನನ್ನ ಭಾವನೆ ಇದು. ಅಷ್ಟು ದೊಡ್ಡ 600 ಕೋಟಿ ರೂಪಾಯಿ ಅವ್ಯವಹಾರ ಆಗಿ ಜಡ್ಜ್ ನೇಮಿಸ್ಯಾರ. ಒಬ್ಬ ಜಡ್ಜ್ ನೇಮಿಸಿ ಅದನ್ನು ಎನ್ಕ್ವೈರಿ ಮಾಡಕ್ಕೆ ಹಚ್ಚಾರ ಅಂತಂದ್ರೆ ಏನಂತ ತಿಳ್ಕೊಬೇಕು ನಾವೇನು ತಿಳ್ಕೊಬೇಕು? ಈಗ ಸುಮ್ಮನೆ ಯಾಕಾಗೈತೆ ಅದು ಕೇಸ್? ಅದು ಬೈಲಿಗೆ ಬರ್ಬೇಕಾಗಿತ್ತಲ್ಲ, ಏನಾಗೈತೆ ಅನ್ನೋದು. ಮಾಡಿದಾರ ಅಂತ ಬರಬೇಕು, ಮಾಡಲಿಲ್ಲ ಅಂದ್ರೆ ಬರಬೇಕು. ಮತ್ತು ಇದಕ್ಕೆ ಹೊಂದಾಣಿಕೆ ಐತಿರೋ ಮತ್ತೇನಾರ ಐತೆ ಅಂತಾರೋ? ಅದೆಲ್ಲ ನಡೆದು ಜನಕ್ಕೆಲ್ಲ ಗೊತ್ತಾಕೈತಿ. ಎಲ್ಲ ತಾವಾಗೆ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ತಾರೆ. ಈಗ ನೆಕ್ಸ್ಟ್ ಹೆಂಗೆ ಸರ್? ಈಗ ಯಾಕಪ್ಪ ಅಂದ್ರೆ JDS ಇಂದ ಒಬ್ಬ ಇದಾಗಿದ್ರೆ, ಜನನಾಯಕರಾಗಿದ್ರೆ, ಸಾಕಷ್ಟು ಕೆಲಸ ಮಾಡಿದ್ರೆ, ನೆಕ್ಸ್ಟ್ 2028ಕ್ಕೆ ಕುಸ್ತಿಗೆ ಏನಾದ್ರು ರೆಡಿ ಆಗ್ತಿರೋ ಅಥವಾ ತಮ್ಮ ಮಗನ್ ನಿಲ್ಸ್ತಿರೋ? ಅವೆಲ್ಲ ಏನು ವಿಚಾರ ಇಲ್ರಿ ನಮಗ. ಮುಂದೆ ಕಾಲಾಯ ತಸ್ಮೈ ನಮ ಅಂತಾರಲ್ಲ, ಹಂಗ ಮುಂದೆ ಕಾಲ ಬಂದಾಗ ನೋಡೋಣ. ಅಲ್ಲ, ಕೇಂದ್ರ ಲೆವೆಲ್ ಅಲ್ಲಿ ಮ್ಯಾಚ್ ಮೈತ್ರಿ ಆಗಿದೆ. ನಮಗೇನಿಲ್ಲ. ನಮ್ಮ ಕುಮಾರಸ್ವಾಮಿ ಅವರು ಈಗ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಸಚಿವರಾಗ್ಯಾರ. ನನ್ನ ಒಂದು ಉದ್ದೇಶ, ಖಾನಾಪುರ ಕಿತ್ತೂರು ತಾಲೂಕು ಒಂದು 2 ಕಣ್ಣು ಇದ್ದಂಗೆ ನಮಗೆ. ಇಲ್ಲಿ ಒಂದು ಬೃಹತ್ ಕೈಗಾರಿಕೆ ಬರಬೇಕು, ಇಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು, ಅಷ್ಟೊಂದು ನಮ್ಮ ಆಸೆ ಐತಿ. ಅದನ್ನು ನಮ್ಮ ಮಂತ್ರಿಗಳಿಗೆ ಕುಮಾರಣ್ಣವ್ರಿಗೆ ಮಾತಾಡಿ ಮುಂದಿನ ಆಲೋಚನೆ ಮಾಡೋಕ್ಕೆ ಈಗಾಗಲೇ ನಾನು ವಿಚಾರ ಮಾಡೇನು. ಬೇಕಂದ್ರೆ ಅವ್ರಿಗೆ ಜಮೀನು ಕೊಡ್ತೇನೆ ನಾನು, ಕೈಗಾರಿಕೆ ಬಂದ್ರೆ. ನಮ್ಮಲ್ಲಿ ಏನಾರ ಮಾಡ್ತೇನೆ ಅಂತಂದ್ರೆ ಅವ್ರಿಗೆ ಬೇಕಾಗುವಷ್ಟು ಜಮೀನು ನಾನು ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಗೆ ಒಟ್ಟು ಕೈಗಾರಿಕೆ ಆಗಬೇಕು ಅನ್ನೋ ಒಂದು ಉದ್ದೇಶ ನಂದು. ನೆಕ್ಸ್ಟ್ ಸರ್, ವಿಶೇಷವಾಗಿ ಹಂಗಾದ್ರೆ ನೆಕ್ಸ್ಟ್ ಏನಾದ್ರು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಏನಾದ್ರು ಮತ್ತೆ ಏನಾದ್ರು ಪ್ಯಾನಲ್ ಏನಾದ್ರು ಬಯಸೋದಾದ್ರೆ? ನಾನು ರೈತರ ಹಿತಚಿಂತಕ, ರೈತರ ಬಗ್ಗೆ ಹೋರಾಟ ಮಾಡೋ. ನಾನು ಒಂದ ಮಾತು ಹೇಳಿದ್ದೆ, ಅದನ್ನೆಲ್ಲ ತಲೆ ಕೆಡಿಸ್ಕೊಬೇಡ್ರಿ, ನಾ ಇರ್ತೇನೆ. ನಾ ಇರೋ ಮಟ್ಟ ಏನೂ ಆಗೋದಿಲ್ಲ. ಎಲ್ಲರೂ ಸರಿಯಾಗಿ ಬಿಲ್ ಕೊಡ್ತೇವೆ, ಸರಿಯಾಗಿ ಪಗಾರ ಕೊಡ್ತೇವೆ, ಸರಿಯಾಗಿ ನೌಕರಸ್ಥರು ಪರ್ಮನೆಂಟ್ ಮಾಡ್ತೇನೆ ಅಂತ ಹೇಳಿ ಪರ್ಮನೆಂಟ್ ಮಾಡಿ ಬಂದೇನೆ ನಾನು. ಮುಂದೆ ಒಳ್ಳೇದು ಮಾಡೋದು ಅಲ್ಲಿ ಮಲಪ್ರಭಾ ಸಕ್ಕರೆ, ಅದ ಒಂದು ಉದ್ದೇಶ ನನಗೆ, ಬೇರೆ ಏನೂ ಇಲ್ಲ. ಅಲ್ಲಿ ಏನೂ ಆಗದ, ಯಾರೋ ಹಳಿದು ಕಟ್ಟಿದಂಥ ಫ್ಯಾಕ್ಟ್ರಿ, ಒಂದು ಕಾಮಧೇನು ಅನ್ನ ಕೊಟ್ಟಂಥದ್ದು ನಮ್ಮ ಭಾಗಕ್ಕೆ, ಖಾನಾಪುರ ಮತ್ತು ಕಿತ್ತೂರು ಭಾಗಕ್ಕೆ ಅನ್ನ ಕೊಟ್ಟಂಥ ಯಾವ್ದಾರ ಫ್ಯಾಕ್ಟ್ರಿ ಇದ್ರೆ ಅದಕ್ಕೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆ.
ಈಗ ಬೇರೆ ಬೇರೆ ಯಾರು ಕ್ರೆಡಿಟ್ ತಗೋತಾರ ಸರ್, ಸರ್ಕಾರಿ MD ನಾನ್ ಮಾಡಿಸ್ಕೊಂಡ್ ಬಂದಿದ್ದು ಅಂತ ಬೇರೆ ಬೇರೆ ನಿರ್ದೇಶಕರು ಅವ್ರು ಯಾರು ಇರ್ಬೋದು, ತಗೊಂಡಿರ್ಬೇಕು, ಮಾಡಿರ್ಬೇಕು, ಅದೆಲ್ಲ ಗೊತ್ತಿಲ್ಲ. ಹಾ. ಅದೇನ್ ಮಾಡಿದ್ರೆ ಗೊತ್ತಿಲ್ಲ. ನಾನೇ ಈಗ ಅವ್ರಿಗೆ ಅದ್ರ ಮ್ಯಾಗ ಪರ್ಮಿಷನ್ ಕೇಳೀನಿ ಕ್ರಿಮಿನಲ್ ಕೇಸ್ ಹಾಕಕ್. ಹಾ. ಅದ್ ಬಂದ ತಕ್ಷಣ ಕ್ರಿಮಿನಲ್ ಕೇಸ್ ಹಾಕ್ಬಿಡ್ತೇನೆ. ಯಾರು ತಪ್ಪೈತಿ, ನಾನ್ ತಪ್ಪ ಮಾಡಿದ್ರೆ ನನ್ ಮ್ಯಾಗೆ ಆಗ್ಲಿ, ಹಾ. ಅವ್ರು ಮಾಡಿದ್ರೆ ಅವ್ರ ಮ್ಯಾಗ ಆಗ್ಲಿ, MD ಆಗಿದ್ರೆ MD ಮ್ಯಾಗ ಆಗ್ಲಿ, ಅದು ಹಾ. ಅಂತ ಒಂದು ಇದನ್ನ ಪರ್ಮಿಷನ್ ಕೇಳಿ ಅದ್ ಬಂದ ತಕ್ಷಣ ಹಾಕೇನಿ ಈಗ ಕೋರ್ಟಿಗೆ. ಓಕೆ ಸರ್, ಧನ್ಯವಾದಗಳು ಸರ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.